ಸಿಎಂ ಸಿದ್ದರಾಮಯ್ಯನವರು ಅಭಿಮಾನಿ ತಂದಂತ ರಾಜೇಂದ್ರ ಸ್ವಾಮಿ ಫೋಟೋನ ತಿರಸ್ಕಾರ ಮಾಡಿ ಗರಂ ಆಗಿರೋದು. ಸಿಎಂ ಸಿದ್ದರಾಮಯ್ಯನವರು ರಾಜೇಂದ್ರ ಸ್ವಾಮಿ ಫೋಟೋನ ತಂದಿದ್ರು ಗಿಫ್ಟ್ ಕೊಡೋದಕ್ಕೆ. ಸಿಎಂ ಸಿದ್ದರಾಮಯ್ಯನವರು ಅವ್ರ ಮೇಲೆ ಗರಂ ಆಗಿರೋದು. ಸಿದ್ದರಾಮಯ್ಯ ಬಟ್ ಕಂಡ್ರೆ, ನಾಮ ಕಂಡ್ರೆ, ಹಿಂದೂ ದೇವರುಗಳನ್ನ ಕಂಡ್ರೆ, ರಾಮನ್ ಕಂಡ್ರೆ, ಕೃಷ್ಣನ್ ಕಂಡ್ರೆ ಆಗದೇ ಇಲ್ಲ ಅವ್ರಿಗೆ ಟೋಪಿ ಕಂಡ್ರೆ ಮಾತ್ರ ಖುಷಿ. ಟೋಪಿ ನೋಡ್ತಾ ಇದ್ದಂಗೆ ಓಹೋ ಆನಂದವೇ ಆನಂದ ಅವ್ರಿಗೆ. ಹಿಂದೂಗಳಿಗೆ ಅವ್ರಿಗೆ ಒಂದು ರೀತಿ ಅವಹೇಳನ ಮಾಡದೆ ಅವರು ಟಿಪ್ಪು ಜಯಂತಿ ಮಾಡಿದ್ರು, ಕೋಮು ಗಲಭೆಗಳಾಯಿತು, ಈ ಕೋಗಿಲು ಅಲ್ಲಿ ಮುಸ್ಲಿಮರಿಗೆಲ್ಲ ಮನೆಗಳು ಕೊಡುವಂಥದ್ದು, ಇದೆಲ್ಲ ಅವ್ರ ನಿರಂತರ ಪ್ರಕ್ರಿಯೆ. ಅದಕ್ಕೆ ಹಿಂದೂಗಳು ಕೂಡ ಎಚ್ಚರ ಆಗಿರಬೇಕು. ಬಹುಸಂಖ್ಯಾತ ಹಿಂದೂಗಳೇನಿದ್ದಾರೆ ಈ ಥರದ್ದೆಲ್ಲ ನೋಡ್ತಾ ಇದ್ದೀರಲ್ಲ, ಪಾಠ ಕಲಿಸ್ಬೇಕು ಸಿದ್ದರಾಮಯ್ಯನಿಗೆ. ಇಲ್ಲ ಅಂತ ಹೇಳಿದ್ರೆ ಇದೇ ಅವರ ಚಾಳಿಯನ್ನು ಮುಂದುವರಿಸ್ತಾರೆ. 27ರಿಂದ ವಿಶೇಷ ಅಧಿವೇಶನ ಕರೆದಿರೋ ಜಿ ರಾಮ್ಜಿ ವಿಚಾರವಾಗಿ ಅದಕ್ಕೆ ನಾವು ತಯಾರಿದ್ದೀರಿ. ಜಿ ರಾಮ್ಜಿ ಏನಿದೆ ಅದು ದೇಶಕ್ಕೆ ಉಪಯೋಗ ಆಗುವಂಥ ಒಂದು ಯೋಜನೆಯನ್ನು ತಂದಿದ್ದಾರೆ. ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ಅದರಲ್ಲಿ ಉರುಳಿಲ್ಲ. ಅದರಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್ ತಂದಿದ್ದಾರೆ, ಪಾರದರ್ಶಕತೆ ಇದೆ. ಅದರಿಂದ ಈ ಯೋಜನೆ ಒಳ್ಳೆಯದು. ಅದನ್ನು ನಾವು ಎದುರಿಸ್ತೀರಿ, ವಿಧಾನಸಭೆಯಲ್ಲೇ ಎದುರಿಸ್ತೀರಿ. ಅದಕ್ಕಿಂತ ಹೆಚ್ಚಾಗಿ ಲೂಟಿ ಹೊಡಿತಾ ಇದ್ದಾರಲ್ಲ, ಈಗ ತಿಮ್ಮಾಪುರ ಲೂಟಿ ಹೊಡಿತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವ್ರದ್ದು ಒಂದು 12 ಜನ ಮಂತ್ರಿಗಳು ಲೂಟಿಯ ಲಿಸ್ಟಲ್ಲಿ ಇದ್ದಾರೆ ಇವಾಗ. ಅದನ್ನ ಫಸ್ಟು ಲೂಟಿ ವಿಚಾರ ಚರ್ಚೆ ಮಾಡ್ತೀರಿ, ಆಮೇಲೆ ಉಳಿದೆಲ್ಲ ವಿಚಾರ. ಇವತ್ತು ದೆಹಲಿಗೆ ಬಂದಿರೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಯ್ಕೆ ಇದೆ, ನಾಮಿನೇಷನ್ ಇದೆ. ಅದಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ನಾವು ಕೂಡ ಬಂದಿದ್ದೀರಿ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಒಂದು ಸುಭದ್ರ ಸರ್ಕಾರ ಇದೆ, ಪಾರ್ಟಿನೂ ಅಷ್ಟೇ ಸುಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ನಾನು ಪಾಲ್ಗೊಳ್ಳಕ್ಕೆ ಬಂದಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.